ಈ ಜಗತ್ತಿನಲ್ಲಿ ಸಂಬಂಧಗಳ ಸೇತುವೆ ಗಟ್ಟಿಯಾಗಿರಲು ಕಾರಣ ಮನಸ್ಸುಗಳ ಸಂಬಂಧ ಗಟ್ಟಿಯಾದರೆ ಮಾತ್ರ. ಯಾಕೆಂದರೆ ಬದುಕಲ್ಲಿ ಕೆಲ ವ್ಯಕ್ತಿಗಳು ಸಂಬಂಧದಿಂದ ದೂರವಿದ್ದರೂ ಕೂಡ ಮನಸ್ಸಿಗೆ ತುಂಬ ಹತ್ತಿರವಾಗಿ ಇರುತ್ತಾರೆ. ಮತ್ತೆ ಕೆಲ ವ್ಯಕ್ತಿಗಳು ಸಂಬಂಧದಲ್ಲಿ ಹತ್ತಿರವಾಗಿದ್ದರೂ ಕೂಡ ಮನಸ್ಸಿನಿಂದ ದೂರ ಇರುತ್ತಾರೆ. ಆದ್ದರಿಂದ ಸಂಬಂಧದ ದೂರ ಮತ್ತು ಮನಸ್ಸಿನ ದೂರದ ಅರಿವು ನಮ್ಮಲ್ಲಿರಲಿ. ಆದರೆ ಒಂದು ಮಾತು, ಅಂದು ಸದ್ದು ಮಾಡದೆ ಸರಿದು ಹೋದ ಸಂಬಂಧಗಳು ಇಂದು ಹೊಸ ತಿರುವು ಪಡೆದು ನನ್ನೆದುರು ಬಂದು ನಿಂತಾಗ ಅಪ್ಯಾಯಮಾನದಿ ಅಪ್ಪಿಕೊಂಡಿದ್ದು ನಿಜ. ಏಕೆಂದರೆ ನನಗೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಗೊತ್ತೇ ವಿನಃ ಬಾಳೆ ಎಲೆಯಂತೆ ಬಳಸಿಕೊಂಡು ಬಿಸಾಡಲು ಗೊತ್ತಿಲ್ಲ. ಆದರೆ ಸಂಬಂಧಗಳನ್ನು ಸೃಷ್ಟಿಸುವುದಲ್ಲ, ಅವು ತಾವಾಗಿಯೇ ಹುಟ್ಟಬೇಕು. ಸಂಬಂಧ ಬೆಳೆಯಲು ಕಾರಣಗಳು ಬೇಕಿಲ್ಲ. ಯಾವುದೇ ಕಾರಣ ಕೇಳದೆ ಬೆಸೆದ ಸಂಬಂಧಗಳು ಶಾಶ್ವತವಾಗಿ ಉಳಿಯುತ್ತವೆ. ಪ್ರತಿಯೊಂದಕ್ಕೂ ಕಾರಣ ಹುಡುಕುವ ಸಂಬಂಧಗಳು ಅಲಿಯುತ್ತವೆ. ಯಾವುದು ಹೇಗಿದೆಯೋ ಅದನ್ನು ಹಾಗೆಯೇ ಅಪ್ಪಿಕೊಂಡು ಮನಸ್ಸುಗಳ ಸಂಬಂಧ ಚಿರನೂತನ, ಚಿರಸ್ಥಾಯಿಯಾಗಿ ಇರುತ್ತದೆ. ಆದರೆ ಒಂದಂತೂ ಸತ್ಯ, ಸವಿಯಾದ ಬಂಧದ ಸೇತುವೆಯೇ ಈ ಸಂಬಂಧಗಳ ಜನ್ಮದ ಋಣಾನುಬಂಧವೇ ಈ ಅನುಬಂಧ. ಮನಸ್ಸುಗಳ ನಡುವೆ ಇರುವ ಪರಸ್ಪರ ಗೌರವ, ಪ್ರಾಮಾಣಿಕತೆ, ಪ್ರೀತಿ, ಹೊಂದಾಣಿಕೆ, ಬೆಂಬಲಗಳ ಕೊಂಡಿಯೇ ಈ ಸೇತುವೆ. ಇದು ಸದಾ ನಮ್ಮೊಂದಿಗೆ ಇರಬೇಕಾದರೆ ನಮ್ಮಲ್ಲಿ ನಂಬಿಕೆಯು ನೆಲೆಯೂರಿರಬೇಕು. ಸಂಬಂಧವೆಂಬ ಸೇತುವೆಯು ನಂಬಿಕೆಯ ಭದ್ರ ಬುನಾದಿಯ ಮೇಲೆ ನಿಂತಿರುವುದು ನೆನಪಿರಲಿ.